ಹೌದು ಸೂಪರ್ ಕರೆಗೆ ಭಾಳ ಟೇಸ್ಟ್ ಆಗೈತೆ ಕರೆನಾ? ಸೂಪರ್ ಆಗೈತೆ. ಜೋಳದ ರೊಟ್ಟಿ ಜೊತೆ ರೀ? ಜೋಳದ ರೊಟ್ಟಿ ಖಡಕ್ ರೊಟ್ಟಿ ಹಾಂ, ಮಸ್ತ್ ಆಗೈತೆ. ಸ್ಪೈಸಿ ಭರ್ಜರಿ ಆಗೈತೆ. ಭಾರಿ ಮಟನ್. ನಂಬರ್ 1 ರೀ. ತಗೋ ದೀಪು. ಹಾಂ ರೀ. ಮೊನ್ನೆ ಮಾಡಿದ್ದಲ್ಲ ಹಾಂ ರೀ, ಹಂಗೆ ಮಾಡ. ಟೇಸ್ಟ್ ಆಗೈತೆ ರೀ. ಮೊನ್ನೆ ಮಾಡಿದ್ದು ಭಾಳ ಚಲೋ ಆಗಿತ್ತು. ಇವತ್ತು ಹಂಗೆ ಮಾಡಿಬಿಡು ಸೇಮ್. ಆಯ್ತು, ಓಕೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ಆರ್ಮಿ ಕ್ವಾರ್ಟರ್ಸಲ್ಲಿ ಸ್ಪೆಷಲ್ ಕುಕಿಂಗ್ ಮಟನ್, ಅದನ್ನು ಹೇಗೆ ಮಾಡ್ತೀನಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ. ಸೊ ನಿಮಗೂ ಕೂಡ ತೋರಿಸ್ತೀನಿ ನೋಡಿರಿ. ಲಾಸ್ಟಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಕೂಡ ಕಾದಿರುತ್ತೆ, ಜೊತೆಗೆ ಸೀಕ್ರೆಟ್ ಕೂಡ ಇರುತ್ತೆ. ಸೊ ಈ ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡತ್ತೀನಿ, ನೀವು ಕೂಡ ಮಾಡಿ ಟೇಸ್ಟ್ ಮಾಡಿರಿ, ಆಮೇಲೆ ಕಮೆಂಟ್ಸ್ ಮಾಡಿ ಹೇಳ್ರಿ ಹೆಂಗೆ ಬಂತಂಥೇಳಿ. ಸೊ ನಡೀರಿ. ಸೊ ಇಲ್ಲಿ ನಾನು 1 kg ಮಟನ್ ತೊಗೊಂಡೇನಿ ರೀ, ಅದನ್ನು ಸ್ವಚ್ಛ ತೊಳೆದು ಇಟ್ಕೊಂಡೇನಿ. ಇಲ್ಲಿ ಒಂದು 4 ಈರುಳ್ಳಿ ಮತ್ತು ಒಂದಿಷ್ಟು ಮೆಣಸಿನ್ಕಾಯಿ ತೊಗೊಂಡೇನಿ. ಇದ್ರೊಳಗೆ ಅರ್ಧ ಮೆಣಸಿನ್ಕಾಯಿ ಆಮೇಲೆ 2 ಈರುಳ್ಳಿನ ನಾ ಫಸ್ಟಿಗೆ ಕಟ್ ಮಾಡಿ ಹಾಕ್ತೀನಿ, ಆಮೇಲೆ ಈ 2 ಈರುಳ್ಳಿನ ಆಮೇಲೆ ಯೂಸ್ ಮಾಡೋಣ. ನಾನು ಇಲ್ಲೊಂದು 2-3 ಇಂಚು ಶುಂಠಿ ಮತ್ತು 1-2 ಗಡ್ಡಿ ಬೆಳ್ಳುಳ್ಳಿ ತೊಗೊಂಡೇನಿ ರೀ. ಸೊ ನಡೀರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋದು. ಫಟಾಫಟ ಟೈಮ್ ಆಗೈತೆ ಊಟದ, ಲೇಟ್ ಮಾಡೋದು ಬೇಡ್ರಿ. ಕುಕ್ಕರ್ ಇಟ್ಕೊಂಡು ಹಾಕ್ತೀನಿ. ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ ನಾನು ಅಷ್ಟೇ ಸದ್ಯಕ್ಕೆ. ಈ ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆಗಲಿ ರೀ ಚಲೋ ನಂಗೆ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅವ್ನು ಹಾಕೋದೇನು ರೀ. ಎಲ್ಲ ಸ್ವಲ್ಪ ಚಲೋ ತಂಗ ಫ್ರೈ ಆಗಲಿ. ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿದ್ನಲ್ಲ ಅವ್ನು ಹೆಚ್ಕೊಂಡು ಬಂದ್ಬಿಡೋದು ಚಲೋ ತಂಗ. ಇದನ್ನು ಸಹಿತ ಇದನ್ನು ಸಣ್ಣಗೆ ಹಚ್ಕೊಂಡು ಈ ಮೆಣಸಿನ್ಕಾಯಿನ ಸ್ವಲ್ಪ ಉದ್ದಕ್ಕೆ ಹಚ್ಕೊರಿ. ಟೇಸ್ಟ್ ಚಲೋ ಅನಿಸ್ತೈತಿ ತಿನ್ನುವಾಗ. ಈ ಥರ ನಮ್ಮ ಈರುಳ್ಳಿ ಚಲೋ ತಂಗ ಬೆಂದಾವ್ರಿ, ಅಂದ್ರೆ ಚಲೋ ತಂಗ ಫ್ರೈ ಆಗ್ಯಾವ. ಅವನ್ನ ಒಂದು ಪ್ಲೇಟಿಗೆ ತಗೊಂಡ್ಬಿಡ್ರಿ. ಇವನ್ನ ಹೆಚ್ಚಿಟ್ಟಿವಲ್ಲ ಈ ಈರುಳ್ಳಿನ ಇದಕ್ಕೆ ಹಾಕೊಂಡು ಬಂದ್ಬಿಡೋದು. ಇದು ಚಲೋ ತಂಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಅದಾವಲ್ಲ ಇದ್ರೊಳಗೆ ಈ ಬೆಳ್ಳುಳ್ಳಿ ಮತ್ತು ಶುಂಠಿ ಏನು ತೊಗೊಂಡಿದ್ವಲ್ಲ ಇದ್ರೊಳಗೆ ಹಾಕತ್ತೀನಿ. ಕೊತ್ತಂಬರಿ ಸಹಿತ ಮೊದಲೇ ನಾವೆಲ್ಲ ಇದನ್ನು ಸೋಸಿ ಇಟ್ಕೊಂಡೇನು ಚಲೋ ತಂಗ ಸ್ವಚ್ಛ ಮಾಡಿಕೊಂಡೆ ಇದೊಳಗೆ ಹಾಕೊಂಡೆ. ನಾನು ಆಗಲೇ ಇದು ತೊಗೊಂಡು ಬಂದಿದ್ದೆಲ್ಲ ಪುದೀನ ಮತ್ತು ಕೊತ್ತಂಬರಿ ಎರಡನ್ನೂ ಮಿಕ್ಸ್ ಮಾಡಿ ಮತ್ತು ಪುದೀನ ಮತ್ತು ನಾನಿಲ್ಲಿ ಕೊತ್ತಂಬರಿ ತೊಗೊಂಡೆ ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡೇನಿ. ಚಲೋ ಫ್ರೈ ಮಾಡ್ಕೊಂಡೇನಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಫ್ರೈ ಮಾಡಿ. ಒಂದು 3 ಟೊಮ್ಯಾಟೊ ತೊಗೊಂಡೇನಿ, ಒಂದ್ರೊಳಗೆ 4 ಪೀಸ್ ಮಾಡ್ಕೊಂಡೇನಿ ಈ ಥರ. ನೀವು ಬೇಕಂದ್ರೆ 2 ಸಹಿತ ಹಾಕ್ಬೋದು ಟೊಮ್ಯಾಟೊನ, ಬಟ್ ನಾನು 3 ಹಾಕತ್ತೀನಿ. ಒಂದು ದೊಡ್ಡದಾದ್ರೆ 2 ಸಣ್ಣ, ಸೊ ಹಾಗಾಗಿ ನಾನು ಇಲ್ಲಿ 3 ಹಾಕತ್ತೀನಿ. ನೀವು ಬೇಕಂದ್ರೆ ಜಾಸ್ತಿ ಕೂಡ ಕ್ವಾಂಟಿಟಿ ಮಾಡ್ಕೊಳ್ಬೋದು. ಅದನ್ನು ಇವಾಗ ಈ ಒಂದು ಕುಕ್ಕರಿಗೆ ಹಾಕೊಂಡು ಹಂಗೆ ನೀರು ಹೋಗೋ ತನಕ ನಾವು ಇದ್ರೊಳಗೆ ಏನು ಹಾಕಿದೇನ ಹಂಗನ ಎಣ್ಣೆ ಒಳಗನ ಪೂರ ಮಾಡಿಸ್ಕೊಂಡು ಬರೋಣ. ಇದಕ್ಕೆ ಮುಚ್ಚೋದದು ಏನು ಮಾಡಬೇಡ, ಓಪನ್ ಆಗಿನೇ ಎಲ್ಲ ಚಲೋ ನಂಗೆ ಕರಿಬೇಕು ಎಣ್ಣೆ ಒಳಗನ. ಸೊ ಇನ್ನೊಂದು ಮಾತು, ನನಗಂತೂ ವ್ಲಾಗ್ ಮಾಡೋಕ್ಕೆ ಬರಂಗಿಲ್ಲ ರೀ, ಆಮೇಲೆ ವಿಡಿಯೋನ ಯಾವ ಥರ ಶೂಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ನಾನಂತೂ ಮಾಡಾತೀನಿ, ಗೊತ್ತಿಲ್ಲ ಒಂದು ವೇಳೆ ತಪ್ಪಾಗಿದ್ರೆ ಅದ್ರೊಳಗೆ ಏನಾದರೂ ಕ್ಷಮೆ ಇರಲಿ. ಒಂದು ವೇಳೆ ನಿಮಗೇನಾದರೂ ಚೇಂಜಸ್ ಮಾಡ್ಕೋಬೇಕು ನೀವು ಅಂತ ಹೇಳಿ ನನಗೆ ನೀವು ಸಜೆಷನ್ ಇದ್ದರೆ ನಿಜವಾಗ್ಲೂ ಕಮೆಂಟ್ಸ್ ಹಾಕಿರಿ, ಅದನ್ನು ತಿದ್ದುಕೊಳ್ಳೋ ಪ್ರಯತ್ನ ಅಂತೂ ಮಾಡ್ತೀನಿ. ಗೊತ್ತಿರ್ಬೋದು ಈ ಥರ ಎಲ್ಲ ಡ್ರೈ ಆಗ್ಬೇಕ್ರಿ, ಒಂದು ಸ್ವಲ್ಪನೂ ನೀರಿಲ್ಲ. ಇದರಲ್ಲಿ ಸೀಕ್ರೆಟ್ಸ್ ಜಾಸ್ತಿ ಅದಾವ. ಸೊ ಹಾಗಾಗಿ ಕೊನೆ ತನಕನೂ ನೀವು ನೋಡಲೇಬೇಕು. ಇವಾಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಎಲ್ಲ ಹಾಕಿಬಿಡ್ಬೇಕು. ಇವಾಗಲೇ ಉಪ್ಪು ಹಾಕಿದ್ರೆ ಅದು ಚಲೋತ್ನಂಗೆ ಪೀಸ್ ಎಲ್ಲ ಉಪ್ಪನ್ನು ಹಿಡ್ಕೊಳ್ತಂತಂದ್ರೆ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಇವಾಗಲೇ ಎಷ್ಟು ಬೇಕಲ್ಲ ಉಪ್ಪು ಹಾಕಿಬಿಡ್ರಿ. ಅರಿಶಿನ ಕೂಡ ಹಾಕೊಳ್ರಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಈ ಥರ ಮಾಡಿದಾಗಲೇ ಇದ್ರೊಳಗೆ ಸೀಕ್ರೆಟ್ಸ್ ಮಾಡೋದವ್ರಿ. ಈ ಸೀಕ್ರೆಟ್ಸ್ ನೀವು ಒಂದ್ಸರಿ ಯೂಸ್ ಮಾಡಿಕೊಂಡು ಮಟನ್ ಮಾಡಿದ್ರಪ್ಪ ಅಂತಂದ್ರೆ ನಿಜವಾಗ್ಲೂ ಹೋಟೆಲ್ ಫೇಲ್ ಇದ್ರ ಮುಂದೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಆಮೇಲೆ ಯಾರಾದರೂ ಮನೆಯೊಳಗೆ ಗೆಸ್ಟ್ ಅದು ಬಂದಾಗ ನೀವು ಈ ಥರ ಏನಾದರೂ ಮಾಡಿಕೊಟ್ರಪ್ಪ ಅಂತಂದ್ರೆ ಹೊಳ್ಳ ಬರ್ತಾರೆ. ಅವರು ಬರೋದಾಗಿ ಗ್ಯಾಸ್ ತೊಗೊಂಬರ್ರಿ ಅಂತ ಹೇಳೋದು, ಮಾತ್ರ ಮರೀಲಿಕ್ಕೆ ಹೋಗ್ಬಾರ್ದು. ಮತ್ತು ಅರಿಶಿನ ಹಾಕಿದ್ನಲ್ಲ ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡೀನಿ. ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಗೆ.
ಅದನ್ನು ಸೈಡಲ್ಲಿ ಹಾಕೋತೀನಿ. ಚಲೋ ತಂಗ ಮಿಕ್ಸ್ ಮಾಡ್ತೀನಿ. ಚಲೋ ತಂಗೆಲ್ಲ ಮಿಕ್ಸ್ ಮಾಡ್ಕೊಂಡೀನಿ. ಇವಾಗ ಸ್ವಲ್ಪ ಗ್ಯಾಸ್ನ ಸ್ಲೋ ಇಟ್ಕೊಳ್ರಿ. ಇಷ್ಟೇ ತೆಂಗಿನಕಾಯಿ ಇದೆ, 120 ರೂಪಾಯಿ. ಬೇರೆ ನಮ್ಮ ಹೊಲದ ತೆಂಗಿನಕಾಯಿ ಇಷ್ಟು ಬಿದ್ದಾವ. ಜನ ಎಲ್ಲ ಬಿಟ್ಕೊಂಡ್ಬಿಡ್ತಾರೆ. ಅಲ್ಲಿ 10 ರೂಪಾಯಿ ಮಾಡ್ತಾರೆ. ಸೊ ಇಲ್ಲಿ ನೋಡಿ 150 ರೂಪಾಯಿ. ಬಟ್ ಇವಾಗ ಬಟ್ ನಾವು ಯೂಸ್ ಮಾಡಿ ಮಾಡ್ತೀವಿ. ಇಲ್ಲ ಅಂದ್ರೆ ಟೇಸ್ಟ್ ಇಲ್ಲ. ಇಲ್ಲಿ ಕೊಬ್ಬರಿನ ಕಟ್ ಮಾಡ್ಕೊಂಬಂದೆ. ಈ ಕಡೆ ಎಲ್ಲ ಈ ಒಂದು ಕೊಬ್ಬರಿ ಯೂಸ್ ಮಾಡೋದು ಗೊತ್ತಿಲ್ರಿ. ಯೂಸೇ ಮಾಡಲ್ಲ ಯಾರು ಕೊಬ್ಬರಿ. ಯಾವುದಕ್ಕೂ ಚಟ್ನಿ ಮಾಡಾತ್ರ ಶೇಂಗಾ ಯೂಸ್ ಮಾಡ್ತಾರ, ಪುಟಾಣಿನೂ ಯೂಸ್ ಮಾಡಲ್ಲ. ಬಟ್ ನಮಗೆ ಕೊಬ್ಬರಿ ಇಲ್ಲದೆ ಯಾವುದೂ ನಡೆಯಂಗಿಲ್ಲ. ಡೈಲಿನೂ ಕೊಬ್ಬರಿ ಬೇಕು ಪಲ್ಯಕ್ಕೆ, ಸಾಂಬಾರಿಗೆ. ನಮ್ಮ ಸರ್ಗಂತೂ ಮೊದಲು ಮಿಕ್ಸಿ ಜಾರ್ ತೊಗೊಳಕ್ಕೆ. ಅದಕ್ಕೆ ನಾವು ಈರುಳ್ಳಿ ಟೊಮೆಟೊ ಇವನ್ನೆಲ್ಲ ತೊಗೊಂಡಿದ್ವೆಲ್ಲ ಫ್ರೈ ಮಾಡಿದ್ದು ಈರುಳ್ಳಿ ಅದು ಅವನ್ನೆಲ್ಲ ಇದಕ್ಕೆ ಹಾಕೊಳ್ಳೋದ್ರಿ. ಕಾಳು ಮೆಣಸು ಹಾಕೊಳತ್ತೀನಿ. ಇಷ್ಟು ಚಕ್ಕೆ ತೊಗೊಂಡಿದ್ದೀನಿ ಇಷ್ಟೇ. ಆಮೇಲೆ ಇದು ಬಂದುಬಿಟ್ಟು ಧನಿಯಾ ಪೌಡರ್. ಇದು ಜಾಸ್ತಿ ಮಾಡ್ಕೊಳ್ತಾರೆ, ಜಾಸ್ತಿ ಮಾಡ್ಕೊಳ್ರಿ. ಇಲ್ಲಿ ನಾನು ಆಲ್ರೆಡಿ 2 ಸ್ಪೂನ್ ಧನಿಯಾ ಹಾಕ್ಕೊಂಡೀನಿ. ನಾವೊಂದು 3 ಸ್ಪೂನ್ ಧನಿಯಾ ಹಾಕೊಳತ್ತೀನಿ. ನೀವು 3 ಸ್ಪೂನ್ ಧನಿಯಾ ಹಾಕ್ಕೊಂಡ್ರೆ ಒಂದು 2ರಿಂದ 2.5 ಸ್ಪೂನ್ ಖಾರ ಹಾಕ್ಕೊಳತ್ತೀನಿ. ಯಾಕಂತಂದ್ರೆ ಇದು ಬಾಡಿಗೆ ಮೆಣಸಿನ ಖಾರ ರೀ. ಇದ್ರೊಳಗೆ ಖಾರನೂ ಇರ್ತೈತಿ, ಕಲರು ಇರ್ತೈತಿ. ನಿಮ್ಮ ಖಾರ ಹೆಂಗೆ ಇರ್ತೈತಿ ಟೇಸ್ಟ್ ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು. ನಾವು ಸ್ವಲ್ಪ ಸ್ಪೈಸಿ ಜಾಸ್ತಿ ತಿಂತೀವಿ. ನಾನು ಇದು ಸ್ಪೈಸಿ ಇದ್ರೆ ಟೇಸ್ಟ್ ಅನ್ಸುತ್ತೆ. ಆಮೇಲೆ ಆಲ್ರೆಡಿ ಇದ್ರೊಳಗೆ ನಾವು ಹಸಿ ಮೆಣಸಿನಕಾಯಿನೂ ಹಾಕ್ತೀವಿ. ಸೊ ನೋಡ್ಕೊಂಡು ಹಾಕ್ಕೊಳ್ರಿ. ನೀರು ಹಾಕ್ಕೊಳ್ರಿ. ಸ್ವಲ್ಪ ನೀರು ಹಾಕೊಂಡು ಇಟ್ಟಿರೋ ಮಸಾಲೆ ಅದಲ್ರಿ, ಆ ಮಸಾಲೆ ಹಾಕೋಕ್ಕಿಂತ ಮುಂಚೆ ಇನ್ನೊಂದು ನಿಮಗೆ ಸೀಕ್ರೆಟ್ ಏನಪ್ಪ ಅಂತಂದ್ರೆ ಇದು ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು, ಇದು ಬಡ ಇಲಾಯ್ಚಿ ಅಂತ ಹೇಳ್ತಾರೆ. ಇದು ಕಾಣಿಸ್ತಿದೆ ಇಲಾಯ್ಚಿ ಅಂತಂದ್ರೆ ಹಿಂದಿ ಏಲಕ್ಕಿ. ಇದು ದೊಡ್ಡ ಏಲಕ್ಕಿ ಅಂತ ಹೇಳ್ತಾರೆ. ನೀವು ಹೋಗಿ ನೀವು ಮಸಾಲೆ ಅಂಗಡಿಯೊಳಗೆ ಕೇಳಿದ್ರೆ ಸಿಗ್ತಾವ, ಕೊಡ್ತಾರೆ. ಎಲ್ಲ ಕಡೆ ಸಿಗ್ತಾವೆ. ಬಟ್ ಇದನ್ನ ಯೂಸ್ ಮಾಡೋ ರೀತಿ ಗೊತ್ತಿಲ್ಲ. ಬಟ್ ಇದನ್ನ ಯೂಸ್ ಮಾಡಿದ್ರೆ ನಾನ್ ವೆಜ್ಗೆ ಯೂಸ್ ಮಾಡ್ತಾರೆ. ಭಾಳ ಟೇಸ್ಟಿ ಆಗುತ್ತೆ. ಸೊ ನಾನು ಇಲ್ಲಿ 2 ತೊಗೊಂಡಿನಿ ತೋರ್ಸಕ್ಕಂತೇಳಿ. ಬಟ್ ನಾನು ಇದ್ರೊಳಗೆ 1 ಹಾಕ್ತೀನಿ. ಹಾಕ್ಬಿಡ್ತೇನೆ ರೀ. ತಲೆ ಇದಕ್ಕೆ ಹಾಕ್ತೀನಿ ಎಲ್ಲನೂ. ಈ ಮಿಕ್ಸಿ ತೊಳೆದಿರೋ ನೀರನ್ನು ಸಹಿತ ಅದಕ್ಕೆ ಹಾಕೊಳ್ಳೋದನ್ನ. ಇವಾಗ ನೀವು ಏನು ಮಾಡ್ತೀರಂದ್ರೆ ನಿಮಗೆ ಎಷ್ಟು ನೀರು ಬೇಕು, ಎಷ್ಟು ಗ್ರೇವಿ ಬೇಕು ಅದ್ರ ಮೇಲೆ ಡಿಪೆಂಡ. ನಾನು ಇಷ್ಟು ಕುಂಡ ನೀರು ಹಾಕೀನಿ. ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡೇನಿ ಇಲ್ಲಿ. ಯಾಕಂದ್ರೆ ನಾನು ಇಲ್ಲಿ ಇದ್ರೊಳಗೆ ಮಾಡತ್ತೀನಲ್ರಿ. ಸೊ ಹಾಗಾಗಿ ನಾನು ಸ್ವಲ್ಪ ತಿಕ್ನೆಸ್ ಇಟ್ಕೊಳತ್ತೀನಿ, ತಿಕ್ಕಾಗಿರಲಿ. ಇದನ್ನು ಮುಚ್ಚಳ ಮುಚ್ಕೊಂಡು 7ರಿಂದ 8 ಸೀಟಿ ಹೊಡ್ಸ್ಕೊಂಬಂದ್ಬಿಡೋಣ್ರಿ. ಅಷ್ಟು ತನಕ ನಾವು ಏನು ಮಾಡೋಣ ಹೇಳ್ರಿ, ನಮ್ಮ ಧಾರವಾಡ ಹುಬ್ಬಳ್ಳಿ ಸ್ಪೆಷಲ್, ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಯಾಕಂದ್ರೆ ನಾವು ಮೊನ್ನೆ ರಜಕ್ಕೆ ಹೋದಾಗ ರೊಟ್ಟಿ ಹಿಟ್ಟು ತೊಗೊಂಡು ಬಂದಿದ್ವಿ. ಸ್ವಲ್ಪ ಅದು ನಮಗೆ ಬೇಕಾದಾಗ ತಿನ್ಬೇಕಂತ ಮನಸ್ಸಲ್ಲಿ ಬಂದಾಗ ಸ್ವಲ್ಪ ಈ ಥರ ನಾನ್ ವೆಜ್ ಮಾಡಿದಾಗ ಸ್ವಲ್ಪ ತೊಗೊಂಡು ಮಾಡ್ಕೊತೀವಿ. ಯಾಕಂತಂದ್ರೆ ಒಂದು ಡೈಲಿ ಮಾಡಿದ್ರೆ ನಮ್ಗೆ ಮತ್ತೆ ಸಿಗಂಗಿಲ್ಲ ರೀ. ಜೋಳದ ಹಿಟ್ಟು ಇಲ್ಲಿ ಜೋಳ ಅಂದ್ರೆ ಗೊತ್ತಿಲ್ಲ ಜನಕ್ಕೆ, ಜೋಳದ ಹಿಟ್ಟು ಅಂತ ದೂರ ಉಳಿತ್ರಿ. ಸೊ ಹಂಗಾಗಿ ನಮಗೆ ಬೇಕಾದಷ್ಟೇ ಮಾಡ್ಕೊಂಡಿರ್ತೀವಿ. ಅದು ನಮ್ಮ ಸೌ ಇನ್ನೂ ಫುಲ್ ಫಿದಾ ಅವ್ರ ಜೋಳದ ರೊಟ್ಟಿ ಅಂತಂದ್ರೆ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ. ಜೋಳದ ಹಿಟ್ಟೇನಲ್ಲಪ್ಪ ತಳಗ ತುಂಬ ಬಂಗಾರಿ. ಉತ್ತರ ಕರ್ನಾಟಕದವರಿಗೆ ಜೋಳದ ರೊಟ್ಟಿ ಅಂದ್ರೆ ಬೃಷ್ಟಾನ್ನ ಇದ್ದಂಗ್ರಿ. ನೀವು ಏನು ತಂದು ಮುಂದಿಟ್ರು ಫಸ್ಟ್ ಅವ್ರು ಆರಿಸ್ಕೋದ್ರು ರೊಟ್ಟಿನ. ಜೋಳದ ರೊಟ್ಟಿ ಇಷ್ಟನಾ ಅಥವಾ ಚಪಾತಿ ಇಷ್ಟನ? ನಾನು ಮಾತ್ರ ನನ್ನ ಆಯ್ಕೆ ಬಂದ್ಬಿಟ್ಟು ಫಸ್ಟ್ ಜೋಳದ ರೊಟ್ಟಿ ನೋಡಿ. ಜೋಳದ ರೊಟ್ಟಿ ಅಂತಂದ್ರೆ 2 ಹೊಟ್ಟೆ ಆಗ್ತಾವಂತಲ್ಲ. ನಿಜವಾಗಲೂ ಜೋಳದ ರೊಟ್ಟಿ ಅಂದ್ರೆ 2 ಹೊಟ್ಟೆ ನೀವು ಅದ್ರೊಳಗು ಈ ನಾನ್ ವೆಜ್ ಸೂಪರ್ ಆಗಿರುತ್ತೆ. ರೊಟ್ಟಿ ಮಾಡೋದು ಮುಗಿತ್ರಿ. ಸೀಕ್ರೆಟ್ನ ಯೂಸ್ ಮಾಡತ್ತೀನಿ ನೋಡ್ರಿ. ಸೀಕ್ರೆಟ್ ಚಮಚ ಖಾರದ ಪುಡಿ, ಇದು ಬಂದ್ಬಿಟ್ಟು ಕಸೂರಿ ಮೇಥಿ. ಗ್ಯಾಸ್ನ ಭಾಳ ಸ್ಲೋ ಇಟ್ಕೊಂಡು ಈ ಸೀಕ್ರೆಟ್ನ ನೀವು ಮಾಡಬೇಕಾಗುತ್ತೆ. ಇದನ್ನು ಸ್ಲೋ ಇಟ್ಕೊಂಡು ಮಾಡಿದಾದ್ಮೇಲೆ ಈ ಮಟನ್ ವಿಸಿಲ್ ಬಿಟ್ಟಿತ್ತು ಅದಕ್ಕೆ ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಕಟ್ ಮಾಡಿರುವಂಥ ಕೊತ್ತಂಬರಿ ಹಾಕ್ಕೊಳ್ರಿ. ಘಮ ಘಮ ವಾಸನೆ ಬರತೈತಿ. ಹೊರಗೆ ಮಳೆ ಇಷ್ಟು ಜೋರು ಬರಾಕತ್ತೈತ್ರಿ, ಜೊತೆಗೆ ಆನಿಕಲ್ಲು ಬೀಳಾಕತ್ತಾವ. ಸೊ ನಮ್ಮ ಸರು ಬಂದರು, ಅವರು ಕೂಡ ಡ್ಯೂಟಿಯಿಂದ ಮಕ್ಕಳೆಲ್ಲ ಕುಂದಾಡತ್ತಾರ. ಸೊ ನಡೀರಿ ಈ ಒಂದು ಮಳೆ ಒಳಗೆ ಈ ಥರ ಮಟನ್ ಸ್ಪೈಸಿ ಆಗಿರುತ್ತೆ, ತಿನ್ನಕ್ಕೆ ಇಷ್ಟು ಟೇಸ್ಟಿ ಆಗಿರುತ್ತೆ ಖರೇನ.
ಈ ಬಾಳೆ ಎಲೆ ಒಳಗಂತಂದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಬರೀ ನೋಡಿದ್ರೇ ಹೊಟ್ಟೆ ತುಂಬ ಹೋಗುತ್ತೆ ರೀ. ಆಮೇಲೆ ನಾನು ಲಾಸ್ಟಿಗೆ ಸೀಕ್ರೆಟ್ನ ಯೂಸ್ ಮಾಡಿದೆ ಅಲ್ಲ, ಅದನ್ನು ನೀವು ಯಾವುದೇ ರೀತಿ ನಾನ್ ವೆಜ್ ಮಾಡಿದಾಗ ಆ ಒಂದು ಸೀಕ್ರೆಟ್ನ ಯೂಸ್ ಮಾಡಿದ್ರೆ ಅಂದರೆ ಸೂಪರಾಗಿರುವಂಥ ಟೇಸ್ಟ್ ಕೂಡ ಸಿಗುತ್ತೆ. ಟೇಸ್ಟ್ ಮಾಡ್ರಿ ಹೆಂಗೈತೆ ಹೇಳ್ರಿ ಫಸ್ಟ್. ಸೂಪರ್ ಟೇಸ್ಟ್ ಆಗೈತೆ ಕರೇನ? ಜೋಳದ ರೊಟ್ಟಿ ಜೊತೆ ರೀ? ಜೋಳದ ರೊಟ್ಟಿ, ಕಡಕ್ ರೊಟ್ಟಿ ಹಾಂ, ಮಸ್ತ್ ಆಗೈತೆ. ಸ್ಪೈಸಿ ಭರ್ಜರಿ ಆಗೈತಿ. ಭಾರಿ ಭಾರಿ ಮಟನ್. ನಂಬರ್ 1 ರೀ. ಇವತ್ತಿನ ನನ್ನ ಸೀಕ್ರೆಟ್ ಮಸಾಲ ಮಟನ್ ರೆಸಿಪಿ ನಿಮಗೆಲ್ಲ ಹೆಂಗೆ ಅನ್ನಿಸ್ತು? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಆಮೇಲೆ ನಮ್ಮ ಸರ್ ರಿಯಾಕ್ಷನ್ ನೋಡಿ ನಿಮಗೆ ಏನು ಅನ್ನಿಸ್ತು? ಇದೇ ಥರ ವಿಡಿಯೋಸ್ ಎಲ್ಲ ಬೇಕಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಇದೇ ಥರ ಸೀಕ್ರೆಟ್ ಒಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.